ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೋಡಿ ವೀಕ್ಷಕರೇ, ನಮ್ಮ ತೋಟ ಹೇಗೆ ಆಗಿದೆ ನೋಡಿ. ಮಳೆ ಗಾಳಿಗೆ ಎಲ್ಲ ಅಡಿಕೆ ಮರಗಳು ಬಿದ್ದು ನೋಡಿ, ಬಿದ್ದು ಹೋಗಿವೆ ನೋಡಿ. ಇದ್ದ ಅಡಿಕೆ ಎಲ್ಲ ಅಡಿಕೆ ರೋಗದಲ್ಲಿ ಹೋಯಿತು. ಸ್ವಲ್ಪ ಅಡಿಕೆ ಬಿದ್ದು ಹೋಯಿತು ಗಾಳಿಗೆ ನೋಡಿ. ನಮ್ಮ ತೋಟದ್ದು ನೋಡಿ, ಇವತ್ತು ನಾನು 2-3 ತಿಂಗಳಾಯಿತು ತೋಟಕ್ಕೆ ಬಾರದೆ. ಹಾಗೆ ಒಮ್ಮೆ ತೋಟಕ್ಕೆ ಬಂದದ್ದು. ತೋಟ ಹೇಗೆ ಉಂಟಂತ ನೋಡಲಿಕ್ಕೆ ಹೋದದ್ದು. ತೋಟ ಎಂತ ನೋಡುವುದು ನೋಡಿ. ಗಾಳಿಗೆ ಎಲ್ಲ ಬಿದ್ದು ಹೋಗಿವೆ ಅಡಿಕೆ ಮರಗಳು. ಅಡಿಕೆ ಮರ ಬಿದ್ದಿದೆ, ತೆಂಗಿನ ಮರ ಬಿದ್ದಿದೆ. ಎಷ್ಟು ಬಿದ್ದಿದೆ ಅಡಿಕೆ ಮರ ಮತ್ತು ತೆಂಗಿನ ಮರ. ಎಲ್ಲ ಮಳೆ ಬಂದು ಎಲ್ಲ ಕಾಡಿನಾಗೆ ಉಂಟು ತೋಟ ಕೂಡ. 6 ತಿಂಗಳಿನಿಂದ ಮಳೆ ಬರ್ತದೆ ನೋಡಿ. ಇನ್ನೂ ಕೂಡ ಮಳೆಗೆ ಹೋಗಲಿಕ್ಕೆ ಮನಸ್ಸಿಲ್ಲ, ಬರ್ತಾನೇ ಇದೆ. ನಾನು ತೋಟದಲ್ಲಿ ಬಿದ್ದು ಎದ್ದು ಎಲ್ಲ ಬಂದದ್ದು ತೋಟಕ್ಕೆ ಹೋಗಿ ನೋಡಿ. ತೋಟದಲ್ಲಿ ಬಾವಿ ನೋಡಿ, ದೊಡ್ಡ ಬಾವಿ, ಸುತ್ತ ಅದರ ಮರ ಬೆಳೆದಿದೆ ನೋಡಿ. ಇನ್ನು ಅದನ್ನು ಕ್ಲೀನ್ ಮಾಡಬೇಕಷ್ಟೆ. ನೋಡಿ, ಇದೊಂದು ಮರ ನೋಡಿ, ತೆಂಗಿನ ಮರ. ಅದರಲ್ಲಿ ಕರಿ ಮೆಣಸು ಬಳ್ಳಿ ಇದೆ ನೋಡಿ. ಎಷ್ಟು ಎತ್ತರ ಹೋಗಿದೆ. ತುಂಬ ಮೋಡ ಉಂಟು. ಇವತ್ತು ಕೂಡ ಮಳೆ ಬರ್ತದ ಅಂತ ನೋಡಿ. ಇದು ನಮ್ಮ ಮನೆಯ ಮೇಲೆ ನವಿಲು ನೋಡಿ ಕುಳಿತಿದೆ ನೋಡಿ. ಎಷ್ಟು ನವಿಲು ಉಂಟು ಇಲ್ಲಿ. ಮೊದಲೆಲ್ಲ ನವಿಲು ನೋಡಲಿಕ್ಕೆ ಆಸೆ ಆಗ್ತಿತ್ತು, ಈಗ ಮನೆಯ ಬಾಗಿಲಿಗೆ ಬರ್ತವೆ. ನಾನು ಕೋಳಿಗಳಿಗೆ ಫುಡ್ ಹಾಕೋದು, ಅದನ್ನೆಲ್ಲ ನವಿಲುಗಳು ತಿಂದು ಹೋಗ್ತವೆ ನೋಡಿ. ಇದೊಂದು ಸಂಜೆ ಬಂದು ಮನೆಯ ಮೇಲೆ ಕೂತಿದೆ, ಟ್ಯಾರಿಸ್ನ ಮೇಲೆ. ಮೊದಲೆಲ್ಲ ಮನುಷ್ಯರನ್ನು ನೋಡುವಾಗ ಓಡಿ ಹೋಗ್ತಿದ್ದೆವು, ಈಗ ಓಡಿ ಹೋಗುವುದಿಲ್ಲ. ಅವುಗಳಿಗೆ ಗೊತ್ತಾಗಿದೆ ನಾವೆಲ್ಲ ಏನು ಮಾಡೋದಿಲ್ಲ ಅಂತೇಳಿ. ನೋಡಿ ನೋಡಿ, ಇದು ಪಂಪ್ ಸೆಡ್ ತೋಟದ್ದು. ತೋಟದ ಅವಸ್ಥೆ ನೋಡಿ. ಒಮ್ಮೊಮ್ಮೆ ನೋಡುವಾಗ ಬೇಸರ ಆಗ್ತದೆ. ಕೆಲವರು ಹೇಳುತ್ತಾರೆ, ತೋಟ ಇದ್ದವರಿಗೆ ಏನು ತೊಂದರೆ ಇಲ್ಲ, ಅಡಿಕೆ ಉಂಟಂತ ಹೇಳಿ. ನಾವು ಎಷ್ಟು ಕಷ್ಟಪಡ್ತೇವೆ ಅಂತ ಇಲ್ಲ ಈ ತೋಟಕ್ಕೋಸ್ಕರ. ಮದ್ದು ಬಿಡೋದು, ಮಳೆಗಾಲದೇ ಮದ್ದು ಬಿಡಲಿಕ್ಕೆ ಆಯಿತು 2-3 ಸಲ. ಸಾಧಾರಣ ಖರ್ಚು ಮದ್ದು ಬಿಡಲಿಕ್ಕೆ ಉಂಟು. ನಂತರ ಬೇಸಿಗೆ ಕಾಲ ನೀರು ಬಿಡಲಿಕ್ಕೆ ಆಯಿತು, ಗೊಬ್ಬರ ಹಾಕಲಿಕ್ಕೆ, ನೀರು ಬಿಡಲಿಕ್ಕೆ. ಕೊನೆಗೆ ಉಳಿಯುವುದೆಂತ, ರೋಗ ಬಂದರೆ ಎಲ್ಲ ಹೋದರೆ ರೈತರ ಪಾಡು ಹೇಳುವುದೇ ಬೇಡ.
ನೋಡಿ ಇದನ್ನು ಕ್ರೋಟನ್ ನೋಡಿ ಎಷ್ಟು ಚೆಂದ ಉಂಟು ತೋಟದಲ್ಲಿ. ಕೆಲವೊಮ್ಮೆ ನಮಗೆ ಮನಸ್ಸಲ್ಲಿ ಆಗ್ತದೆ ಯಾಕೆ ತೋಟವನ್ನು ಸಾಕಲೇಬಾರ್ದಂತೇಳಿ. ನೋಡಿ ಗಾಂಧಾರಿ ಮೆಣಸು ತೋಟದಲ್ಲಿ, ಇದೆಲ್ಲ ನಮಗೆ ಫ್ರೀ ಸಿಗುವಂಥದ್ದು ಗಾಂಧಾರಿ ಮೆಣಸೆಲ್ಲ. ಒಳ್ಳೆಯದಾಗಲಿ ಚಟ್ನಿ ಕಡಿಲಿಕ್ಕೆ, ಬೆಳಿಗ್ಗೆ ತಿಂಡಿಗೆಲ್ಲ ಚಟ್ನಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಇದು ತುಂಬ ಒಳ್ಳೆಯದಂತೆ, ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬ ಒಳ್ಳೆಯದಂತೆ ಗಾಂಧಾರಿ ಮೆಣಸು. ಗ್ಯಾಸ್ಟ್ರಿಕ್ ಆಗೋದಿಲ್ಲಂತೆ ತಿಂದರೆ. ನಾನು ಇದನ್ನೇ ಹಾಕೋದು ಚಟ್ನಿ ಕಡಿಲಿಕ್ಕಿದ್ರೆ. ನೋಡಿ ಒಂದು ಎಷ್ಟು ದೊಡ್ಡ ತೆಂಗಿನ ಮರ ಬಿದ್ದಿದೆ ನೋಡಿ, ಅದರ ಫುಲ್ಲು ಕರಿಮೆಣಸಿನ ಬಳ್ಳಿ ಉಂಟು ನೋಡಿ. ಎಷ್ಟು ದೊಡ್ಡ ತೆಂಗಿನ ಮರ ನೋಡಿ. ಇದೊಂದು ಅಡಿಕೆ ಮರ ಬಿದ್ದದ್ದು ನೋಡಿ, ಅದರಲ್ಲಿ ಎಷ್ಟು ಅಡಿಕೆ ಉಂಟು ನೋಡಿ. ಅದು ನಮಗೆ ಲಾಸ್ ನೋಡಿ. ನೋಡಿ ಬಿದ್ದಿದೆ ಅದು. ಒಂದಲ್ಲ ತುಂಬ ಬಿಡ್ತದೆ ನೋಡಿ. ಅದು ಅಡ್ಡ ಬಿದ್ದದೆಲ್ಲ ಅಡಿಕೆ ಮರ, ಅದರಲ್ಲಿ ಎಷ್ಟು ಇತ್ತು ನೋಡಿ. ನಮ್ಮ ತೋಟದ ಅವಸ್ಥೆ ನೋಡಿ. ಕೆಲವರೆಲ್ಲ ಹೇಳ್ತಾರೆ ಅಡಿಕೆ ಮರ ತೋಟ ಇದ್ದವರಿಗೆ ಏನು ತೊಂದರೆ ಇಲ್ಲ ಅಂತೇಳಿ. ಯಾವ ಬಿಸ್ನೆಸ್ಸಲ್ಲಾಗಲಿ ಕೃಷಿಯಲ್ಲಿ ಆಗಲಿ ಲಾಭ ನಷ್ಟ ಉಂಟೇ ಉಂಟು. ಲಾಭ ಕಡಿಮೆನೇ, ನಷ್ಟ ಜಾಸ್ತಿ ಆಗುವುದು. ನೋಡಿ ನಮ್ಮ ತೋಟದಲ್ಲಿ ಬಾವಿ ತುಂಬ ಉಂಟು. ನಾವು ಬಾವಿಯ ನೀರು ಮಾತ್ರ ಯೂಸ್ ಮಾಡೋದು ತೋಟಕ್ಕೆ. ನಾವು ಬೋರ್ವೆಲ್ ಉಂಟು. ಕೊನೆಗೆ ನೀರು ಸಾಕಾಗಿದ್ರೆ ತೆಗಿತೇವೆ ಇದ್ದರೆ. ನೋಡಿ ಇದು ಕರಿಮೆಣಸು ಆಗ್ತದೆ ಅಷ್ಟೇ. ಈಗ ಚಿಕ್ಕದುಂಟು. ನೋಡಿ ಇದೊಂದು ಹೂ ನೋಡಿ ಎಷ್ಟು ಚೆಂದ ಉಂಟು ನೋಡಿ, ಕಾಟು. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿಗೆ ಧನ್ಯವಾದ.